ನಮಸ್ಕಾರ. ಈ ಸೆಷನ್ ಒಳಗೆ ನಾವು ನಿಮ್ಮ ಲ್ಯಾಪ್ಟಾಪ್ನಾಗ ಸಿ ಪ್ರೋಗ್ರಾಮ್ ಡೆವಲಪ್ಮೆಂಟಿಗೆ ಯಾವ್ಯಾವ ರೀತಿ ಎನ್ವಿರಾನ್ಮೆಂಟ್ ಸೆಟಪ್ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರುವಂಗೆ ನಾವು ಹಿಂದಿನ ವಿಡಿಯೋ ಒಳಗೆ ರೈಟ್ ಒನ್ಸ್ ರನ್ ಎನಿವೇರ್ ಒಳಗೆ ಡಿಸ್ಕಸ್ ಮಾಡ್ದಂಗೆ ಸಿ ಈಸ್ ಅ ಕಂಪೈಲ್ ಲ್ಯಾಂಗ್ವೇಜ್. ಸೊ ಕಂಪೈಲ್ ಲ್ಯಾಂಗ್ವೇಜ್ ಒಳಗೆ ಏನು ಬೇಕು, ನಿಮ್ಗೆ ಅದ್ರದ್ದು ಕಂಪೈಲರ್ ಬೇಕು. ಅದ್ರ ಜೊತೆ ನಿಮಗೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಬೇಕು. ಸೊ ಇದ್ರೊಳಗೆ ಹೋಗಿ ಇಂಟರ್ನೆಟ್ನಾಗ ಮೊದಲು ಸರ್ಚ್ ಮಾಡೋನು ಏನಂತ, ವಿಚ್ ಆರ್ ದ ಫೇಮಸ್ IDE ಫಾರ್ ಸಿ ಪ್ರೋಗ್ರಾಮಿಂಗ್. ಸೊ ಇಲ್ಲಿ ಗೀಕ್ಸ್ ಫಾರ್ ಗೀಕ್ಸ್ ಅವ್ರದ್ದೊಂದು ಆರ್ಟಿಕಲ್ ಐತಿ, ಆಮೇಲೆ ಇನ್ನೊಂದು ಬೇರೆ ಬೇರೆ ವೆಬ್ಸೈಟ್ದು ಆರ್ಟಿಕಲ್ ಐತಿ. ಸೊ ಲೆಟ್ಸ್ ರೀಡ್ ದಿಸ್ ಲಿಂಕ್ ಏನು ಹೇಳ್ತಿದಾರಂತ. ಸೊ ಇದ್ರೊಳಗೆ ಏನು ಹೇಳ್ತಿದ್ದಾರೆ ಅವರು, ಇಲ್ಲಿ ರೀಡ್ ಮೋರ್ ಕ್ಲಿಕ್ ಮಾಡಿರಿ. ಸೊ ಕೋಡ್ ಬ್ಲಾಕ್ಸ್ ನಾ ಬೆಳಗಾವ್ದಾಗ ಒಂದು ಸ್ವಲ್ಪ ಹುಡುಗರು ನಮ್ಮ ಗೊತ್ತಿದ್ದವ್ರು ಓದಾಗ್ತಿದ್ರು ಇಂಜಿನಿಯರಿಂಗ್, ಅವ್ರು ಕೇಳಿದ್ನಿ ಎದ್ರಾಗ ಬರೀತೀರಿ ಅಂತ ಕೋಡ್ ಅಂತ. ಅವ್ರು ಹೇಳಿದ್ರು ಕೋಡ್ ಬ್ಲಾಕ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ. ಆಮೇಲೆ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ವಿಜುವಲ್ ಸ್ಟುಡಿಯೋ ಕೋಡು ಅದರೊಳಗಡೆ ಒಂದು ಪ್ಲಗಿನ್ ಇನ್ಸ್ಟಾಲ್ ಮಾಡಬೇಕಂತ. ಆ ಪ್ಲಗಿನ್ ಇನ್ಸ್ಟಾಲ್ ಮಾಡಿದ್ರೆ ದೆನ್ ಇಟ್ ವಿಲ್ ವರ್ಕ್ ಅಂತ. ಸೊ ಲೆಟ್ಸ್ ಡೂ ಒನ್ ಥಿಂಗ್. ಈಗ ಇಲ್ಲೇನು ಇದಕ್ಕೆ ಕ್ವಶನ್ ಕೇಳಿದ್ವಿ ಅಲ್ಲ, ಇದನ್ನ ಏನು ಮಾಡೋಣ, ಚಾಟ್ GPT ಕೇಳೋಣ. ಸೊ ಚಾಟ್ GPT ಕೇಳಿದ್ರೆ ಏನಂತಿದೆ, ಎಕ್ಲಿಪ್ಸ್ ಅಂತಿದೆ, ವಿಜುವಲ್ಸ್ ಕೋಡ್ ಅಂತಿದೆ, ಕೋಡ್ ಬ್ಲಾಕ್ಸ್ ಅಂತಿದೆ. ಅದೇ ರೀತಿ ಯು ಕ್ಯಾನ್ ಆಸ್ಕ್ ಗೂಗಲ್ ಆಲ್ಸೋ. ಇದನ್ನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಲೈಫ್ನಾಗ ಮುಂದೆ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿಬೇಕಾಗ್ತೈತಿ. ಆಮೇಲೆ ಇದು IDE ನೀವು ಈ ವಿಡಿಯೋನ ಏನು ಮಾಡೇನಿ, ಇದನ್ನು ಏನಾರ 4-5 ವರ್ಷ ಬಿಟ್ಟು ನೋಡ್ತಿದ್ರಿ ಅಂದ್ರೆ ಅವಾಗ ಏನಾಗುತ್ತೆ, ಅವಾಗ ಯಾವ್ದು IDE ಇರುತ್ತಂತ ಯಾರಿಗೂ ಗೊತ್ತು ಅಲ್ಲ, ಅವಾಗ ಯಾವ IDE ಫೇಮಸ್ ಆಗೈತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ವೆನ್ ಎವರ್ ಯು ಆರ್ ಲರ್ನಿಂಗ್ ಪ್ರೋಗ್ರಾಮಿಂಗ್ ಯು ಶುಡ್ ಡೂ ದಿಸ್. ಹೋಗಿ ಚಾಟ್ GPT ಇರ್ಬೋದು, ಬಿಂಗ್ ಇರ್ಬೋದು, ಗೂಗಲ್ ಇರ್ಬೋದು, ಅಲ್ಲಿ ಹೋಗಿ ಸರ್ಚ್ ಮಾಡಿ ಯು ಶುಡ್ ಫೈಂಡ್ ಔಟ್ ಆ್ಯಂಡ್ ಯು ಶುಡ್ ಯೂಸ್ ದ್ಯಾಟ್. ಇಲ್ಲಿ ನೋಡ್ರಿ ಕೋಡ್ ಬ್ಲಾಕ್ಸ್, ವಿಜುವಲ್ ಸ್ಟುಡಿಯೋ. ಸೊ ಆಟೋಮೆಟಿಕ್ಲಿ ಇಟ್ ಈಸ್ ಗಿವಿಂಗ್ ದ ರಿಸಲ್ಟ್ಸ್ ಹಿಯರ್. ಕೋಡ್ ಬ್ಲಾಕ್ಸ್ ಇದೆ, ವಿಜುವಲ್ ಸ್ಟುಡಿಯೋ ಇದೆ, ಆಮೇಲೆ ಎಕ್ಸ್ಕೋಡ್ ಇದೆ. ಎಕ್ಸ್ಕೋಡ್ ಏನಂದ್ರೆ ಆ್ಯಪಲ್ದು, ಇದು ಮ್ಯಾಕ್ ಒಳಗೆ ಚಲೋ ರನ್ ಆಗುತ್ತೆ. You can ask same question to Microsoft Copilot as well. ಓಕೆ, ಸೊ ಎಲ್ಲರೂ ಕೋಡ್ ಬ್ಲಾಕ್ಸ್ ಮತ್ತು ವಿಜುವಲ್ ಸ್ಟುಡಿಯೋ ಅನ್ನಾಗ್ತಾರೆ ಅನ್ಸುತ್ತೆ. ಸೊ ಏನು ಮಾಡೋಣ, ಹಂಗಿದ್ರೆ ಕೋಡ್ ಬ್ಲಾಕ್ಸು ತೋರಿಸ್ತೀನಿ, ವಿಜುವಲ್ ಸ್ಟುಡಿಯೋನು ತೋರಿಸ್ತೀನಿ, ಆಮೇಲೆ ಎರಡೂದ್ರೊಳಗೂ ಹೆಂಗೆ ಇನ್ಸ್ಟಾಲ್ ಮಾಡಿ ಕೋಡ್ ಡಿಬಗ್ ಮಾಡ್ಬೇಕಂತ ತೋರಿಸ್ತೀನಿ. ಈಗ ನಿಮ್ಗೆ ಗೊತ್ತಿದ್ದಂಗೆ ಕೋಡ್ ಬ್ಲಾಕ್ಸ್ ಈಸ್ ಒನ್ ಆಫ್ ದ ಫೇಮಸ್ IDE. ಸೊ ಈಗ ಫಸ್ಟ್ ಕೋಡ್ ಬ್ಲಾಕ್ಸ್ ಹೆಂಗೆ ಮಾಡ್ತಾರಂತ ನೋಡೋಣ ಇದ್ರೊಳಗೆ. ಸೊ ಏನಂದರೆ ನೀವು ಈ ಥರ ಮತ್ತೆ ಸರ್ಚ್ ಇಂಜಿನ್ ಹೋಗಿ ಸೆಟಪ್ ಫಾರ್ ಕೋಡ್ ಬ್ಲಾಕ್ಸ್ ಆನ್ ವಿಂಡೋಸ್ ಅಂತ ಸರ್ಚ್ ಮಾಡಿರಿ. ಸೊ ನಿಮಗೆ ಇಲ್ಲಿ ಕೋಡ್ ಬ್ಲಾಕ್ಸ್ ಇದನ್ನು ವೆಬ್ಸೈಟ್ ಐತೆಲ್ಲ, ಇದ್ರೊಳಗೆ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಹೋದ್ರೆ ಅಂದ್ರೆ ನೀವು ಕೋಡ್ ಬ್ಲಾಕ್ಸದ್ದು ನೈಟ್ಲಿ ಬಿಲ್ಡ್ ಅಥವಾ ಬೈನರಿ ರಿಲೀಸ್ ಅಂತ ಐತಲ್ಲ, ಇದು ಕ್ಲಿಕ್ ಮಾಡಿರಿ. ಇದು ಅಡ್ವರ್ಟೈಸ್ಮೆಂಟ್ ಕ್ಲೋಸ್ ಮಾಡಿರಿ. ಇಲ್ಲೊಂದು ಅಬ್ಸರ್ವ್ ಮಾಡಿರಿ, ಏನಂತಂದ್ರೆ ಕೋಡ್ ಬ್ಲಾಕ್ಸದ್ದು ವಿತ್ ಕಂಪೈಲರ್, ವಿತೌಟ್ ಕಂಪೈಲರ್ ಎರಡು ಇನ್ಸ್ಟಾಲರ್ ಅದಾವೆ. ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಕೋಡ್ ಬ್ಲಾಕ್ಸ್ setup.exe ಫೈಲ್ with all plugins is provided for convenience, but here you can see MinGW setup includes the additionally GCC compiler and JDB debugger. ಓಕೆ, ಇದು ಓಪನ್ ಸೋರ್ಸ್ದು, ಅಲ್ಲಿಂದ ಇದು ಇನ್ಕ್ಲೂಡ್ ಆಗೈತಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಇದನ್ನು ಇನ್ಸ್ಟಾಲ್ ಮಾಡಿದ್ರಂದ್ರೆ ಆಟೋಮೆಟಿಕ್ಲಿ ಎರಡೂ ನಿಮ್ಗೆ ಇನ್ಸ್ಟಾಲ್ ಆಗಿಬಿಡ್ತಾವೆ. ಇಲ್ಲಾಂದ್ರೆ ನೀವು ಮ್ಯಾನ್ಯುವಲಿ ಇನ್ಸ್ಟಾಲ್ ಮಾಡಿ ಆಮೇಲೆ ಅದನ್ನು ಕಾನ್ಫಿಗರ್ ಮಾಡೋದಾಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಚೂಸ್ ಮಾಡ್ತಿದ್ದೀನಿ, ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ಇದು ನಿಮ್ಮ ಮಷೀನಿಗೆ ಡೌನ್ಲೋಡ್ ಆಗುತ್ತೆ. ಅರೌಂಡ್ 145 MB ಇದೆ ಇದು. ಈಗ ಅದನ್ನು ಓಪನ್ ಮಾಡಿರಿ. ಎಕ್ಸಿಕ್ಯೂಟೇಬಲ್ ಅದು ಇನ್ಸ್ಟಾಲ್ ಆಗಿದ್ದು ಅಲ್ಲಿ ಕಾಪಿ ಆಯ್ತಲ್ಲ. ಏನಂದರೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಒಳಗೆ ಬರುತ್ತೆ ಅದು ನಿಮ್ಮ ಮಷೀನ್ಯಾಗ. ಈ ಥರ ಕೋಡ್ ಬ್ಲಾಕ್ಸ್ MinGW ಸೆಟಪ್ ಅಂತ ಬರುತ್ತೆ. ನಾ ಇಲ್ಲಿ 2 ಸರಿ ಡೌನ್ಲೋಡ್ ಮಾಡೋದಕ್ಕೆ 2 ಫೈಲ್ ಅದಾವೆ ಇಲ್ಲಿ, ಬಟ್ ಯಾವುದಾದ್ರೂ ಈ ಥರ ಒಂದು ಓಪನ್ ಮಾಡಿದ್ರೆ ಇಟ್ ಈಸ್ ಸೇಮ್, ಒನ್ ಆ್ಯಂಡ್ ದ ಸೇಮ್. ಸೊ ನೀವಿಲ್ಲಿ ಇದನ್ನು ಸೆಟಪ್ ಮಾಡಿ ಐ ಅಗ್ರಿ ಅಂತ ಹೇಳ್ರಿ. ಇಲ್ಲಿ MinGW ಕಂಪೈಲರ್ ಅಂತ ನಿಮ್ಗೆ ಕಾಣುತ್ತೆ. ಪಾತ್ ನೆನಪಿಟ್ಕೋರಿ, ಸಿ ಪ್ರೋಗ್ರಾಮ್ ಫೈಲ್ಸ್ ಕೋಡ್ ಬ್ಲಾಕ್ಸ್ ಒಳಗೆ ಇನ್ಸ್ಟಾಲ್ ಆಗ್ತಿದೆ. ಅಲ್ಲಿ ಟಾರ್ಗೆಟ್ ಡೈರೆಕ್ಟ್ರಿ ಎಸ್ ಅಂತ ಹೇಳ್ರಿ. ಸೊ ಅದೇನು ಮಾಡುತ್ತೆ, ಎಲ್ಲ ನಿಮ್ಮದು ಕಂಪೈಲರ್ಸ್, ಡಿಬಗರ್ಸ್, ಸಿ ಕಂಪೈಲರ್, C++ ಕಂಪೈಲರ್,
ಆಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಅದರ ಹೆಡರ್ ಫೈಲ ಎಲ್ಲನೂ ಏನಾಗುತ್ತೆ ನಿಮ್ಮ ಇಲ್ಲೇ ಮಷಿನ್ ಒಳಗೆ ಆ ಪಾತ್ನ್ಯಾಗ ಇನ್ಸ್ಟಾಲ್ ಆಗುತ್ತೆ. ಈಗ ಸದ್ಯ ನೋ ಅಂತ ಹೇಳ್ರಿ, ಇಲ್ಲಿ ನೆಕ್ಸ್ಟು ಫಿನಿಶ್. ಈಗ ಇಲ್ಲಿ ಹೋಗಿ ಆ ಪಾತ್ನ್ಯಾಗ ಚೆಕ್ ಮಾಡಿರಿ ಎಲ್ಲಿ ಅಂದ್ರೆ ಸಿ ಡ್ರೈವ್, ಪ್ರೋಗ್ರಾಮ್ ಫೈಲ್ಸ್, ಕೋಡ್ ಬ್ಲಾಕ್ಸ್. ನಿಮಗೆ ಇಲ್ಲಿ ನೋಡಿದ್ರೆ ಏನಾಗಿದೆ, ಇಲ್ಲಿ ಕೋಡ್ ಬ್ಲಾಕ್ಸ್ ಇನ್ಸ್ಟಾಲ್ ಆಗೈತಿ. ಆಮೇಲೆ MinGW ಅನ್ನೋದು ಏನು ಕಂಪೈಲರ್ ಇತ್ತಲ್ಲ ಅದು ಇಲ್ಲೇ ಐತಿ. ಸೊ ಇದ್ರೊಳಗೆ ಎಲ್ಲ ಕಂಪೈಲರ್ಸ್ ಎಲ್ಲಿರ್ತಾವೆ ವಿಂಡೋಸ್ನಾಗ ಅಂದ್ರೆ ಬಿನ್ ಫೋಲ್ಡರ್ದಾಗ ಇರ್ತಾವೆ. ಸೊ ಇಲ್ಲಿ ನೋಡಿರಿ C++ ಕಂಪೈಲರ್ ಇದೆ, GCC ಕಂಪೈಲರ್ ಇದೆ, ಇವೆಲ್ಲ ಇಲ್ಲದಾವೆ. ಸೊ ಈ ಪಾತನ್ನು ನಾವೇನು ಮಾಡಬೇಕಾಗತ್ತೆ, ನಮ್ಮ ಸಿಸ್ಟಮ್ದು ಪಾತ್ ಒಳಗೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡೋಣ ಅಂದ್ರೆ ನಿಮ್ಮ ವಿಂಡೋಸ್ನಾಗ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಅಂತ ಟೈಪ್ ಮಾಡಿರಿ, ಅವಾಗ ನಿಮ್ಗೆ ಇದು ಆಪ್ಷನ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಚೆಕ್ ಮಾಡಿರಿ ಹೆಂಗೆ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ಗೆ ಹೋಗ್ಬೇಕಂತ. ಇಲ್ಲಿ ಪಾತ್ ಅಂತ ಇರುತ್ತೆ, ಈ ಪಾತನ್ನು ಎಡಿಟ್ ಮಾಡಿರಿ. ಸೊ ಇಲ್ಲಿ ಪಾತ್ ಒಳಗೆ ಒಂದು ಹೊಸ ಪಾತ್ ಆ್ಯಡ್ ಮಾಡಿರಿ, ಯಾವುದು ಸಿ ಪ್ರೋಗ್ರಾಮ್ ಫೈಲ್ಸ್ ಕೋಡ್ ಬ್ಲಾಕ್ಸ್ MinGW bin. ಇಲ್ಲಿ ಇದು ಓಕೆ ಮಾಡಿರಿ. ಸೊ ಇದು ಯೂಸರ್ ಪಾತ್ ಆಯಿತು, ಇದು ಸಿಸ್ಟಮ್ ಪಾತ್ ಆಯಿತು. ಐ ಆಮ್ ಜಸ್ಟ್ ಇದು ಇಲ್ಲಿ ಇಷ್ಟ ಆದಮೇಲೆ ದೆನ್ ಯು ಸೇ ಓಕೆ. ಈಗ ನೀವು ಏನು ಮಾಡಿರಿ, ಕೋಡ್ ಬ್ಲಾಕ್ಸ್ ಲಾಂಚ್ ಮಾಡಿರಿ. ನೀವು ಸ್ಟಾರ್ಟ್ ಬಟನ್ದಾಗ ಹೋಗಿ ಕೋಡ್ ಬ್ಲಾಕ್ಸ್ ಅಂತಂದ್ರೆ ಯು ವಿಲ್ ಫೈಂಡ್ ದ ಐಕನ್. ಸೊ ಫಸ್ಟ್ ನಾವು ಏನು ಮಾಡೋಣ ಅಂದರೆ ಸೆಟ್ಟಿಂಗ್ಸ್ನಾಗ ಹೋಗಿ ಇಲ್ಲಿ ಕಂಪೈಲರ್, ಇಲ್ಲಿ ನೋಡಿರಿ ಇಲ್ಲಿ ಮ್ಯಾಲೆ ಸೆಟ್ಟಿಂಗ್ಸ್ ಅಂತ ಮೆನ್ಯೂ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಂಪೈಲರ್ ಒಳಗೆ ಹೋಗ್ರಿ. ಅಲ್ಲಿ ಹೋಗಿ ಇದ್ರೊಳಗೆ ಟೂಲ್ ಚೈನ್ ಎಕ್ಸಿಕ್ಯೂಟೇಬಲ್ ಅಂತ ಸರ್ಚ್ ಮಾಡಿರಿ. ಇಲ್ಲಿ ಹೋಗಿದ್ದು ಏನಾರು ಕರೆಕ್ಟ್ ಸೆಟ್ ಆಗಿರಲಿಲ್ಲ ಅಂದರೆ ನೀವು ಆಟೋ ಡಿಟೆಕ್ಟ್ ಅನ್ರಿ. ಸೊ ಆಟೋ ಡಿಟೆಕ್ಟ್ ಅಂದಾಗ ಇದು ಆಟೋಮೆಟಿಕ್ಲಿ ಏನಾಗುತ್ತೆ ನಿಮಗೆ ಇಲ್ಲಿ ತೋರಿಸುತ್ತೆ. ಈ ಥರ ತೋರಿಸಿಲ್ಲ ಅಂದರೆ ನೀವು ಅಲ್ಲೇನು ಪಾತ್ ಸೆಟ್ ಮಾಡಿದ್ರಲ್ಲ ಎನ್ವಿರಾನ್ಮೆಂಟ್ ವೇರಿಯೇಬಲ್ನಾಗ ಅದ ಪಾತನ್ನು ಇಲ್ಲಿ ಇದಕ್ಕೆ ಸೆಟ್ ಮಾಡಿರಿ. ಸೊ ಇಷ್ಟು ನೀವು ಸೆಟ್ ಮಾಡಿದ್ರಿ ಅಂದ್ರೆ ಈಗ ನಿಮ್ಮದು ಕೋಡ್ ಬ್ಲಾಕ್ಸ್ ಸೆಟಪ್ ಕಂಪ್ಲೀಟ್ ಆದಂಗೆ. ಇದೇ ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ ಟ್ರೈ ಮಾಡಿ ನೋಡಬೇಕು. ಸೊ ಅದನ್ನು ಟ್ರೈ ಮಾಡಿ ನೋಡ್ಬೇಕಂದ್ರೆ ಏನು ಮಾಡಿರಿ, ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿರಿ. ಅದನ್ನ ಎಲ್ಲಿಂದ ಮಾಡ್ಬೋದು, ಇಲ್ಲಿಂದನೂ ಮಾಡ್ಬೋದು. ಫೈಲ್ ನ್ಯೂ ಪ್ರಾಜೆಕ್ಟ್ ಅಂತ ಮಾಡ್ಬೋದು. ಆ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲೇನು ಮಾಡಿರಿ, ಕನ್ಸೋಲ್ ಅಪ್ಲಿಕೇಶನ್ ಇಲ್ಲ ಐತಲ್ಲ ಪ್ರಾಜೆಕ್ಟ್ಸ್ ಒಳಗೆ ಕನ್ಸೋಲ್ ಅಪ್ಲಿಕೇಶನ್ ಇದು ಚೂಸ್ ಮಾಡಿರಿ. ದೆನ್ ನೆಕ್ಸ್ಟ್ ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ ಸೆಲೆಕ್ಟ್ ಮಾಡಿರಿ, ಲೆಫ್ಟ್ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ಪ್ರಾಜೆಕ್ಟ್ ಟೈಟಲ್ ನಮಸ್ತೆ. ಈಗ ನಾ ಇದನ್ನೆಲ್ಲಿ ಮಾಡಾಕ್ತೀನಿ, CPCS ಪ್ರೋಗ್ರಾಮಿಂಗ್ ಡೈರೆಕ್ಟ್ರಿ ಒಳಗೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದು ಆಟೋಮೆಟಿಕ್ಲಿ ಕಂಪೈಲರ್ ಸೆಲೆಕ್ಟ್ ಆಗಿದೆ. ಆಮೇಲೆ ಇಲ್ಲಿ ಫಿನಿಶ್ ಅಂತ ಹೇಳ್ರಿ. ಸೊ ಈಗ ಇಲ್ಲಿ ಏನಾಯಿತು, ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಯಿತು, ಯಾವುದು main.c ಅಂತಂದು. ಸೊ ಇದ್ರೊಳಗೆ ಇಲ್ಲಿ ಹೆಲೋ ವರ್ಡ್ ಅಂತ ಪ್ರಿಂಟ್ ಮಾಡ್ತಿದ್ದೀವಿ. ಇದನ್ನು ಐ ಜಸ್ಟ್ ಚೇಂಜ್ ಇಟ್, ನಮಸ್ಕಾರ. ಈಗ ಇದನ್ನು ಫಸ್ಟ್ ನೀವು ಇದು ಸಿ ಇದ್ದದ್ದು ಕಂಪೈಲ್ಡ್ ಲ್ಯಾಂಗ್ವೇಜ್ ಇರೋದ್ರಿಂದ ನೀವು ಫಸ್ಟ್ ಕಂಪೈಲ್ ಮಾಡಬೇಕು, ಆಮೇಲೆ ಅದನ್ನು ರನ್ ಮಾಡಬೇಕು. ಈಗ ನೀವು ಇದನ್ನು ಡೈರೆಕ್ಟ್ ರನ್ ಮಾಡೋಕ್ಕೆ ಹೋದ್ರಿ ಅಂದ್ರೆ ಅವಾಗೇನು ಅನ್ನತ್ತದು, ಇಟ್ ಸೀಮ್ಸ್ ದಟ್ ದ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ನಾಟ್ ಎಟ್ ಬಿಲ್ಟ್, ಅಂದರೆ ಇದನ್ನು ಕಂಪೈಲ್ ಆಗಿಲ್ಲ, ಡು ಯು ವಾಂಟ್ ಟು ಬಿಲ್ಡ್ ಇಟ್ ನಾವು ಅಂತ ಇದು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಹೋಗಿ ನೀವು ಬಿಲ್ಡ್ ಅಂದಾಗ ಅದು ಬಿಲ್ಡ್ ಆಗುತ್ತೆ. ಆ ಬಿಲ್ಡ್ ಅಂದಾಗನೇ ಏನಾಗುತ್ತೆ, ಕಂಪೈಲೇಷನ್ನು ಆಗುತ್ತೆ. ಸೊ ಏನ್ ಐ ಸೇ ಬಿಲ್ಡ್, ಈಗ ಇಲ್ಲಿ ನೋಡಿರಿ ಇಲ್ಲಿ ಕೆಳಗಡೆ ಮೆಸೇಜ್ ತೋರಿಸುತ್ತೆ ಏನಂತ, GCC ಇವೆಲ್ಲ ಅದರದ್ದು ಆಪ್ಷನ್ ಕಂಪೈಲರ್ದು, ಅದ್ರ ಜೊತೆಗೆ ಏನು CPCS ಸಿ ಪ್ರೋಗ್ರಾಮಿಂಗ್ ನಮಸ್ತೆ main.c ಔಟ್ಪುಟ್ಟು ಇದು. ಅದಾದಮೇಲೆ GCC.exe ಔಟ್ಪುಟ್ ಏನಿತ್ತಿದು ಔಟ್ಪುಟ್ಟು ನಮಸ್ತೆ.exe, ಅದಕ್ಕೆ ಇನ್ಪುಟ್ ಏನು ಆಬ್ಜೆಕ್ಟ್ main.o. ಸೊ ಮೊದಲು ಒಂದು ಆಬ್ಜೆಕ್ಟ್ ಫೈಲ್ ಕ್ರಿಯೇಟ್ ಆಗುತ್ತೆ. ಆಬ್ಜೆಕ್ಟ್ ಫೈಲ್ ಕ್ರಿಯೇಟ್ ಆದಮೇಲೆ ಆಮೇಲೆ ಅದನ್ನು ಕಂಪೈಲರ್ ಏನು ಮಾಡುತ್ತೋ ಒಂದು ಎಕ್ಸಿಕ್ಯೂಟೇಬಲ್ ಆಗಿ ರೆಡಿ ಮಾಡುತ್ತೆ. ಸೊ ಈಗ ಇದು ರೆಡಿ ಆಯ್ತಲ್ಲ, ಈಗ ನಾವು ಈ ಫೈಲ್ನ ಈ ಪಾತ್ನಾಗ ಈಗ ಹೋದಿವಿ ಅಂದರೆ ನಿಮಗೆ ಅಲ್ಲಿ ಆಲ್ರೆಡಿ ಒಂದು exe ಇರುತ್ತೆ. ಸೊ ನೀವು ಡೈರೆಕ್ಟ್ರಿ ಹೋಗ್ರಿ, ಇಲ್ಲಿ ಹೋಗಿ ನೀವು ನೋಡಿದ್ರಿ ಅಂದ್ರೆ ಯು ಕ್ಯಾನ್ ಸಿ ದ್ಯಾಟ್ ಇಲ್ಲಿ ಬಿನ್ ಫೋಲ್ಡರ್ ಒಳಗೆ ಡಿಬಗ್ನ್ಯಾಗ ನಮಸ್ತೆ.exe ಅಂತ ಇರುತ್ತೆ. ಸೊ ನೀವು ನಂದು ಯೂಟ್ಯೂಬ್ ವಿಡಿಯೋ ಒಳಗೆ ನೋಡಿದ್ರೆ ಅಂದ್ರೆ ಅದರೊಳಗೆ ಐ ಹ್ಯಾವ್ ಗಿವನ್ ದಿಸ್ ಎಕ್ಸ್ಪ್ಲೇಷನ್, ಹೆಂಗೆ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಎಕ್ಸಿಕ್ಯೂಟೇಬಲ್ ಕನ್ವರ್ಟ್ ಆಗುತ್ತೆ ಕಂಪೈಲ್ಡ್ ಲ್ಯಾಂಗ್ವೇಜ್ ಇತ್ತಂದ್ರೆ. ಸೊ ಇದು exe ವಿಂಡೋಸ್ ಮಷಿನ್ದಾಗ ರನ್ ಆಗುತ್ತೆ. ಇದು ನೋಡಿ ನೀವು ಮ್ಯಾಕ್ದಾಗ ಆ್ಯಂಡ್ರಾಯ್ಡ್ದಾಗ ಅಲ್ಲಿ ಇಲ್ಲಿ ಆರ್ಮ್ ಪ್ರೊಸೆಸರ್ ಮ್ಯಾಗ ರನ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಎರಡು ರೀತಿಯಿಂದ ಎಕ್ಸಿಕ್ಯೂಟ್ ಮಾಡ್ಬೋದು. ಹೆಂಗೆ ಈ ಪಾತ್ ಸೆಲೆಕ್ಟ್ ಮಾಡ್ಕೊರಿ, ಮಾಡಿಕೊಂಡು
ಕಮಾಂಡ್ ಪ್ರಾಂಪ್ಟ್ಗೆ ಹೋಗ್ರಿ, CD ಚೇಂಜ್ ಡೈರೆಕ್ಟ್ರಿ ಆ ಪಾತ್ ಕಾಪಿ ಮಾಡಿರಿ. ಇಲ್ಲೀಗ ಏನು ಹೆಸರು ಹತ್ರದ್ದು namaste.exe ಇದನ್ನು ಹೊಡೆದು ಎಂಟರ್ ಹೊಡೆದ್ರಿ ಅಂದರೆ ನಿಮಗೇನಾಗುತ್ತೆ ನಮಸ್ಕಾರ ಅಂತ ಪ್ರಿಂಟ್ ಆಗುತ್ತೆ. ಅಲ್ಲೇನು ನಾವು ಪ್ರಿಂಟ್ ಮಾಡಿದ್ವಲ್ಲ ಅದಾಗುತ್ತೆ. ಇದನ್ನು ನೀವು ID ಮುಖಾಂತರ ಮಾಡೋರಿದ್ರಿ ಅಂದರೆ ಇಲ್ಲಿಗೆ ಬಂದು ಈಗ ಇಲ್ಲಿ ಬಿಲ್ಡ್ ಆಯ್ತಲ್ಲ ಇದರೊಳಗೆ ರನ್ ಕಂಟ್ರೋಲ್ F10 ಅಂತ ಶಾರ್ಟ್ಕಟ್ ಇದನ್ನು ರನ್ ಮಾಡಿದ್ರು ಸಹಿತ ನಿಮಗೆ ಈ ಥರ ಕೋಡ್ ರನ್ ಆಗಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಪ್ರೆಸ್ ಎನಿ ಕೀ ಟು ಕಂಟಿನ್ಯೂ ಇದನ್ನು ಮಾಡಿದಾಗ ಇದು ಕ್ಲೋಸ್ ಆಗುತ್ತೆ. ಇದೇನಾಯಿತು ಕಂಪೈಲೇಷನ್ ಆಯಿತು. ಸೊ ಇದು ಈಗ ಡಿಬಗ್ ಮಾಡಬೇಕಾದ್ರೆ ಹೆಂಗೆ ನೀವು ಇಲ್ಲಿ ರೈಟ್ ಕ್ಲಿಕ್ ಅಂದರೆ ಇಲ್ಲಿ ನಿಮ್ಮದು ಮೌಸದ ಲೆಫ್ಟ್ ಕ್ಲಿಕ್ ಮಾಡಿದರೆ ಅಂದರೆ ಈ ಥರ ಒಂದು ರೆಡ್ ಡಾಟ್ ಸೆಟ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಹೋಗಿ ಡಿಬಗ್ ಹೋಗಿ ಸ್ಟಾರ್ಟ್ ಮಾಡಬೇಕು. ಸೊ ಡಿಬಗರ್ ಅಂದರೆ F8. ಸೊ F8 ಚೂಸ್ ಮಾಡಿದ್ರಿ ಅಂದ್ರೆ ದ ಪ್ರಸ್ಪೆಕ್ಟಿವ್ ಡಿಫಾಲ್ಟ್ ಹ್ಯಾಸ್ ಚೇಂಜ್, ಡೂ ಯು ವಾಂಟ್ ಟು ಸೇವ್ ಇಟ್? ಎಸ್. ಸೊ ಈಗಿಲ್ಲ ಏನಾಯಿತು, ಈಗ ಇಲ್ಲಿ ನೋಡಿರಿ ಇದು ಎಲ್ಲೋ ಐಕನ್ ತೋರಿಸ್ತಿದೆಯಲ್ಲ ಇಲ್ಲಿ. ಸೊ ಇಲ್ಲಿ ಏನಂದರೆ ಇದು ಡಿಬಗ್ಗರ್ ಈಗ ಇಲ್ಲಿ ಬಂದು ನೀವು ವೇಟ್ ಮಾಡ್ತಿದೆ ನಿಮ್ಮ ಇನ್ಸ್ಟ್ರಕ್ಷನ್ಗೆ. ಡಿಬಗ್ಗರ್ದು ಕಮಾಂಡ್ಸ್ ಇಲ್ಲದಾವ ಇಲ್ಲಿ, ರನ್ ಟು ಕರ್ಸರ್, ನೆಕ್ಸ್ಟ್ ಲೈನ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಲೈನ್. ಸೊ ವೆನ್ ಐ ಸೇ ನೆಕ್ಸ್ಟ್ ಲೈನ್ ಇಟ್ ವೆಂಟ್ ಟು ನೆಕ್ಸ್ಟ್ ಲೈನ್ ಇಲ್ಲೀಗ. ಸೊ ಈಗ ಇದೇನಾಗುತ್ತೆ ಆಟೋಮೆಟಿಕ್ಲಿ ಇಲ್ಲೊಂದು ವಿಂಡೋ ಓಪನ್ ಆಗಿತ್ತಲ್ಲ. ಸೊ ಇಲ್ಲೀಗ ನಮಸ್ಕಾರ ಅಂತ ಬಂತಿಲ್ಲಿ ಆಯಿತಾ. ಯಾವುದರಿಂದ ಇದೇನು ಪ್ರಿಂಟ್ ಆಗಿತ್ತಲ್ಲ ಇದು ಲೈನ್ ರನ್ ಆಯಿತು. ಆಮೇಲೆ ಈಗ ನಾನು ಮತ್ತೆ ನೆಕ್ಸ್ಟ್ ಲೈನ್ ಮಾಡ್ತೀನಿ, ಆವಾಗ ಎಕ್ಸಿಟ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಇಟ್ ಹ್ಯಾಸ್ ಎಕ್ಸಿಟೆಡ್. ಸೊ ಇನ್ನೂ ಒಂದು ಲೈನು, ದಟ್ಸ್ ಇಟ್. ನಾವು ಡಿಬಗರ್ ಹ್ಯಾಸ್ ಫಿನಿಶ್ಡ್ ಆ್ಯಂಡ್ ಎಕ್ಸಿಟೆಡ್. ಸೊ ಇಂಟರ್ನಲಿ ದೇರ್ ವಾಸ್ ಅ ಪ್ರಾಸೆಸ್ ದಟ್ ಕ್ರಿಯೇಟೆಡ್. ಇದೇನು ಮಾಡುತ್ತಂದ್ರೆ ಇದು ನೋಡ್ರಿ ಸಿ ಯಾಕೆ ನಾನು ನಿಮಗೆ ಸಿ ಒಳಗೆ ಪ್ರೋಗ್ರಾಮ್ ಮಾಡಂತೇನೆ ಅಂದರೆ ಇದೇ ರೀಸನ್ಗೆ. ಸಿ ಒಳಗೆ ಎಷ್ಟು ಡೀಟೇಲಾಗಿ ಹೇಳ್ತೈತೆ ನೋಡಿ. ಏನಂತ ಹೇಳುತ್ತದು, ಪ್ರೋಗ್ರಾಮರ್ ಸ್ಟಾರ್ಟ್ ಆಯಿತು, GDB ಶುರು ಆಯಿತು, ಚೈಲ್ಡ್ ಪ್ರಾಸೆಸ್ ಏನು ಪ್ರಾಸೆಸ್ ID 2340. ಸೊ ಒಂದು ನಿಮ್ಮ ಪ್ರೋಗ್ರಾಮಿಗೆ ಒಂದು ID ಸಿಕ್ತು ಪ್ರಾಸೆಸ್ ID. ಸೊ ನಾನು ಮೊದಲಿನ ವಿಡಿಯೋಸ್ ಅದಲ್ಲ PCSನಾಗ ಅದನ್ನೆಲ್ಲ ಓದಿದ್ರಿ ಅಂದ್ರೆ ಅದರೊಳಗೆ ಪ್ರಾಸೆಸ್ ID, ಪ್ರಾಸೆಸ್ ಅಂದರೆ ಏನು, ಅದು ಹೆಂಗೆ ಲಾಂಚ್ ಆಗುತ್ತೆ ಅದೆಲ್ಲ ಐತಿ. ಆ ಪ್ರಾಸೆಸ್ಗೆ ಡಿಬಗ್ಗರ್ ಅಟ್ಯಾಚ್ ಆಗುತ್ತೆ. ದೆನ್ ದಟ್ ಪ್ರಾಸೆಸ್ ಎಕ್ಸಿಟೆಡ್ ನಾರ್ಮಲಿ. ಸೊ ಅದು ಪ್ರೋಗ್ರಾಮ್ ಮುಗಿದ್ಮೇಲೆ ಅದು ಎಕ್ಸಿಟ್ ಆಯಿತು. ಸೊ ಈ ರೀತಿ ನೀವು ಕೋಡ್ ಬ್ಲಾಕ್ಸ್ ಒಳಗೆ ಮಾಡ್ಬೋದು ಸಿ ಪ್ರೋಗ್ರಾಮನ್ನು ಡಿಬಗ್ ಮಾಡೋದು, ಟೆಸ್ಟ್ ಮಾಡೋದು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕೋಡಿಂಗ್ ಸೆಷನ್ದಾಗ ಇನ್ನೂ ವಿಸ್ತಾರವಾಗಿ ಹೇಳ್ತೇವೆ. ಬಟ್ ದಿಸ್ ಕಂಪ್ಲೀಟ್ಸ್ ದ ಮಾರ್ಕ್ ಆಫ್ ಸೆಟಪ್ ಫಾರ್ ಕೋಡ್ ಬ್ಲಾಕ್ಸ್. ಈಗ ನೆಕ್ಸ್ಟ್ ಟೂಲು ನೀವು ನೆನಪೈತೆ ChatGPT ಕೇಳಿದ್ರಿ ವಿಚ್ ಆರ್ ದ ಪಾಪ್ಯುಲರ್ IDE ಫಾರ್ ಸಿ ಪ್ರೋಗ್ರಾಮಿಂಗ್. ಸೊ ನಿಮಗೆ ಅವಾಗ ಎರಡು ಆಪ್ಷನ್ಸ್ ಬಂದಿದ್ದು, ಒಂದು ಕೋಡ್ ಬ್ಲಾಕ್ಸು, ಇನ್ನೊಂದು ವಿಜುವಲ್ ಸ್ಟುಡಿಯೋ ಕೋಡ್. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ನಾವು ಪೈಥಾನ್ ಸೆಟಪ್ದೊಳಗೆ ಆಲ್ರೆಡಿ ಮಾಡಿದ್ವಿ. ಆ ಸ್ಟೆಪ್ಸ್ ಈ ಸ್ಟೆಪ್ಸ್ ಎರಡು ಸೇಮ್ ಅದಾವ. ಸೊ ನೀವು ಅಲ್ಲಿ ಹೋಗಿ ನೋಡ್ಕೋರಿ ಆ ಪೈಥಾನ್ ವಿಡಿಯೋ ಒಳಗೆ ವಿಜುವಲ್ ಸ್ಟುಡಿಯೋ ಕೋಡ್ ಹೆಂಗೆ ಸೆಟಪ್ ಮಾಡಿವಲ್ಲ, ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ನಾವು ಈಗ ನಾನು ವಿಜುವಲ್ ಸ್ಟುಡಿಯೋ ಕೋಡ್ ಆಲ್ರೆಡಿ ನನ್ನ ಮಷಿನ್ದಾಗಿದೆ. ಸೊ ಇಲ್ಲಿದ್ದಾಗ ನೀವು ಅದನ್ನು ಓಪನ್ ಮಾಡಿದ್ರಿ ಅಂದ್ರೆ ಸೊ ಈಗ ಇಲ್ಲಿ ಏನು ಪ್ಲಗಿನ್ಸ್ ಅದಾವಲ್ಲ, ಸೊ ಈ ಪ್ಲಗಿನ್ಸ್ದೊಳಗೆ ಹೋಗಿ ಇಲ್ಲಿ ಸಿ ಪ್ಲಸ್ ಪ್ಲಸ್ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ನಿಮಗಿಲ್ಲಿ ಮಾರ್ಕೆಟ್ ಇದ್ರೊಳಗೆ ಇದು ಸಿಗುತ್ತಿಲ್ಲ, ಮೈಕ್ರೋಸಾಫ್ಟ್ C ಆ್ಯಂಡ್ C++ ಡಿಬಗಿಂಗ್ ಆ್ಯಂಡ್ ಕೋಡ್ ಬ್ರೌಸಿಂಗ್ ಅಂತ. ಸೊ ನೀವು ಏನು ಮಾಡಿರಿ, ಈ ಪ್ಲಗಿನ್ ಇನ್ಸ್ಟಾಲ್ ಮಾಡಿರಿ. ಆಮೇಲೆ ನೀವು ಹೋಗಿ ಇಲ್ಲಿ ಏನು ಸರ್ಚ್ ಮಾಡಿರಿ ಅಂದ್ರೆ ಸೆಟಪ್ ವಿಜುವಲ್ ಸ್ಟುಡಿಯೋ ಫಾರ್ ಸಿ ಪ್ರೋಗ್ರಾಮಿಂಗ್ ಅಂತ ಸರ್ಚ್ ಮಾಡಿರಿ ಸರ್ಚ್ ಇಂಜಿನ್ದಾಗ. ಅವಾಗ ಮಾಡಿದಾಗ ನಿಮಗೊಂದು ವಿಜುವಲ್ ಸ್ಟುಡಿಯೋ ಕೋಡ್ದನ್ನ ಒಂದು ಬ್ಲಾಗ್ ಬರ್ತೈತಿ. ಈ ಥರ ವಿಜುವಲ್ ಸ್ಟುಡಿಯೋ ಕೋಡ್ದು ಸಿ ಪ್ರೋಗ್ರಾಮಿಂಗ್ ವಿತ್ ವಿಜುವಲ್ ಸ್ಟುಡಿಯೋ ಅಂತ ಬರುತ್ತೆ. ಸೊ ಇದ್ರೊಳಗೆ ಅತಿ ವಿಸ್ತಾರವಾಗಿ ಅದರದ್ದು ಇಲ್ಲಿ ಫಸ್ಟ್ ಏನಂತೈತಿ, ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿರಿ, ಮುಂದಿದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿರಿ, ಆಮೇಲೆ ಇನ್ಸ್ಟಾಲ್ ದ ಎಕ್ಸ್ಟೆನ್ಷನ್ ಈ ಥರ ಸರ್ಚ್ ಮಾಡಿ ಪ್ಲಗಿನ್ಸ್ ಒಳಗೆ C++ ಇನ್ಸ್ಟಾಲ್ ಮಾಡಬೇಕು. ದೆನ್ ಸೆಟಪ್ ಯುವರ್ C++ ಎನ್ವಿರಾನ್ಮೆಂಟ್, ಚೆಕ್ ಇಫ್ ಯು ಹ್ಯಾವ್ ದ ಕಂಪೈಲರ್ ಇನ್ಸ್ಟಾಲ್ಡ್. ಸೊ ಕಂಪೈಲರ್ ಇನ್ಸ್ಟಾಲ್ ಐತಿ ಅಂತ ಇಲ್ಲ ಅಂತ ನೋಡೋಕೆ ಏನನ್ನ ಹಾಕ್ತಾರೆ ಅವರು, ನೀವು ಕಮಾಂಡ್ ಲೈನ್ ಹೋಗಿ ಯು ಕ್ಯಾನ್ ಸೇ G++ -ವರ್ಷನ್ ಟು ಸಿ ಇಫ್ ದೆರ್ ಈಸ್ ಇದು C++ ಕಂಪೈಲರ್ ಇನ್ಸ್ಟಾಲ್ಡ್. ಓಕೆ, ಇಲ್ಲ ಅಂತಂದ್ರೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಾರೆ, ಮಿನ್ GW ಆ್ಯಂಡ್ MSVC ಹೆಂಗೆ ಮಾಡಬೇಕಂತ. ನಿಮ್ಮ ಮಷಿನ್ ಒಳಗೆ ಆಲ್ರೆಡಿ ಮಿನ್ GW ಇನ್ಸ್ಟಾಲ್ ಆಗಿದೆ. ಎಲ್ಲಿ ಇನ್ಸ್ಟಾಲ್ ಆಗಿದೆ, ನೀವೇನೇನು ಕೋಡ್ ಬ್ಲಾಕ್ಸ್ ಇನ್ಸ್ಟಾಲ್ ಮಾಡಿದ್ರಲ್ಲ, ಸೊ ಅದ್ರ ಜೊತೆನೇ ಆಗಿದೆ. ಇನ್ ಕೇಸ್ ನೀವು ಕೋಡ್ ಬ್ಲಾಕ್ಸ್ ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ಅವಾಗ ನೀವು ಈ ಟ್ಯುಟೋರಿಯಲ್ಗೆ ಹೋಗಿ
ಈ ಟ್ಯುಟೋರಿಯಲ್ಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡಿ ಯು ಕ್ಯಾನ್ ಇನ್ಸ್ಟಾಲ್ ಆನ್ ಯುವರ್ ಮಷೀನ್. ಅಲ್ಲೇ ಇದ್ರಿಗೆ ನಿಮ್ಗೆ ಡೀಟೇಲ್ ಆಗಿ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತಂದು. ಸೊ ಈಗ ಇದು ಸಿದು ಇನ್ಸ್ಟಾಲೇಷನ್ ಆಯ್ತಲ್ಲ, ನೆಕ್ಸ್ಟ್ ಈಗ ಏನು ಮಾಡೋಣ, ಅದನ್ನು ಓಪನ್ ಮಾಡೋಣ. ಇಲ್ಲಿ ಒಂದು ಹೊಸ ಸೊ ಈಗ ಇಲ್ಲಿ ಮತ್ತೆ ಫೈಲ್ಸ್ ಹೋಗಿ ಓಪನ್ ಫೋಲ್ಡರ್ PCS C ಪ್ರೋಗ್ರಾಮಿಂಗ್, ಲೆಟ್ಸ್ ಸೇ VS ಕೋಡ್. ಓಕೆ, ಈಗ ಇಲ್ಲಿ ಏನು ಮಾಡಿರಿ, ಯು ಸೇವ್ ಟ್ರಸ್ಟ್ ದ ಆಥರ್. ಈಗ ಇಲ್ಲೊಂದು ಹೊಸ ಫೈಲ್ ಆ್ಯಡ್ ಮಾಡಿರಿ, ನ್ಯೂ ಫೈಲ್. ನೀವು ವಿಜುವಲ್ ಸ್ಟುಡಿಯೋ ಇದನ್ನು ಇನ್ಸ್ಟಾಲ್ ಮಾಡಿದ್ರಲ್ಲ ಪ್ಲಗಿನ್, ಅದಾದಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ವ್ಯೂ ಹೋಗಿ ಇಲ್ಲಿ ಕಂಟ್ರೋಲ್ ಪ್ಲಸ್ ಮತ್ತು ಇದು ಐಫನ್ ಇದೆಯಲ್ಲ, ಇದು ಇಲ್ಲಿ ಟರ್ಮಿನಲ್ ಹೋಗಿ ಇಲ್ಲಿ ಹೋಗಿ ನೀವು ಯು ಶುಡ್ ಜಸ್ಟ್ ಸೇ GCC --- ವರ್ಷನ್ ಅಂತ ಈ ಥರ ಅಂದಾಗ ನಿಮಗಿಲ್ಲಿ ಈ ಥರ ಬಂತು ಅಂತಂದ್ರೆ ಇದು ಸಾಫ್ಟ್ವೇರ್ ಈಗ ಇನ್ಸ್ಟಾಲ್ ಆಗಿದೆ, ಅದಕ್ಕೆ ಗೊತ್ತಿದೆ, ಅದ್ರ ಪಾತ್ ಗೊತ್ತಿದೆ ಅಂತಂದಂಗೆ. ಇದು ಯಾಕೆ ಸಾಧ್ಯ ಆಯ್ತಂದ್ರೆ ನಾವು ಆಲ್ರೆಡಿ ಅದನ್ನು ಇನ್ಸ್ಟಾಲ್ ಮಾಡಿ ಏನು ಮಾಡಿದ್ವಿ, ಇಲ್ಲಿ ಕೋಡ್ ಬ್ಲಾಕ್ಸ್ ಇನ್ಸ್ಟಾಲ್ ಮಾಡುವಾಗ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಒಳಗೆ ಅದನ್ನು ಆ್ಯಡ್ ಮಾಡಿದ್ವಲ್ಲ, ಇಲ್ಲಿ ಅದರದ್ದು ಪಾತ್ ಇಲ್ಲಿ ಆ್ಯಡ್ ಮಾಡಿದ್ವಿ. ಓಕೆ, min_gw bin ಅಂತ. ಹೀಗಾಗಿ ಅದಕ್ಕೆ ಬರೀ ವಿಜುವಲ್ ಸ್ಟುಡಿಯೋದಾಗ ಅಷ್ಟೇ ಅಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ GCC -ವರ್ಷನ್ ಅಂದ್ರಿ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಓಕೆ ಈ ಥರ ಇನ್ಸ್ಟಾಲ್ ಆಗಿದೆ, x86 ಆರ್ಕಿಟೆಕ್ಚರ, 64-ಬಿಟ್ ಕಂಪೈಲರ, ಬಿಲ್ಟ್ ಬೈ min_gw, ಈ ಥರ ನಿಮಗೆ ಒಂದು ಅದರದ್ದು ವರ್ಷನ್ ಡೀಟೇಲ್ಸ್ ಬರ್ತೈತಿ. ಸೊ ಏನಂದ್ರೆ ಇಲ್ಲಿ ವಿಜುವಲ್ ಸ್ಟುಡಿಯೋ ಒಳಗೆ ಈ ಥರ ಮಾಡೋದ್ರಿಂದ ಅದು ಆಯಿತೋ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ದ್ಯಾಟ್ಸ್ ವಾಟ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ ಇಸ್ ಸೇಯಿಂಗ್. ಅದೇ ರೀತಿ ಏನು G++ ವರ್ಷನ್ ನೋಡ್ರಿ, ಇದು ಅದಕ್ಕಂದ್ರೆ C++ಗೆ. ಸೊ G++ - ವರ್ಷನ್. ಸೊ ದಿಸ್ ದ ವರ್ಷನ್. ಯು ನೋ ದ್ಯಾಟ್ ನೌ ಇಟ್ ಈಸ್ ಇನ್ಸ್ಟಾಲ್ಡ್. ದೆನ್ ಅದು ಇರಲಿಲ್ಲ ಅಂತಂದ್ರೆ ಅವ್ರಂತಿದ್ದಾರೆ ಇದು ಇರಲಿಲ್ಲ, ಅದು ಬರಲಿಲ್ಲ ಅಂದ್ರೆ ದೆನ್ ಇಫ್ ಯು ಡೋಂಟ್ ಹ್ಯಾವ್ ಕಂಪೈಲರ್ ದೆನ್ ಯು ಫಾಲೋ ದಿಸ್ ಸ್ಟೆಪ್ಸ್. ಇಲ್ಲ ಐತಲ್ಲ, ಇದಿರಲಿಲ್ಲ ಅಂದರೆ ಇದು ಏನು ಸ್ಟೆಪ್ಸ್ ಅದಾವಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಆ ಸ್ಟೆಪ್ಸ್ ಬರ್ತಾವೆ, ಅದನ್ನು ನೋಡಿರಿ. ಸೊ ದಿಸ್ ಈಸ್ ಎಕ್ಸಾಂಪಲ್ ಇನ್ಸ್ಟಾಲ್ min_gw 64 on Windows. So you can skip this step and now create the hello world application. So on Windows, launch a Windows command prompt in the Windows search bar. So ಏನಂದ್ರೆ you can create a project. So ಯಾವ ಥರ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೋದು, ಇಲ್ಲಿ ಏನು ತಂತಿದ್ದಾರೆ ಅಂದ್ರೆ ರನ್ ದ ಫಾಲೋಯಿಂಗ್ ಕಮಾಂಡ್. ಕಮಾಂಡ್ ಪ್ರಾಂಪ್ಟ್ ಒಳಗೆ ಓಪನ್ ಮಾಡಿ, ಯು ಆರ್ ಕ್ರಿಯೇಟಿಂಗ್ an empty folder called projects and you place all your VS projects here. The next command to create navigate subfolder called hello world. From there you are opening hello world directly into VS code using code command. ಸೊ ಏನಂದ್ರೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ, ಒಂದು ಮೇಕ್ ಡೈರೆಕ್ಟ್ರಿ ಮಾಡಿ, ಅದರೊಳಗೆ ಆ ಡೈರೆಕ್ಟ್ರಿ ಯೂಸ್ ಮಾಡಿ ಕೋಡ್ ಸ್ಪೇಸ್ ಡಾಟ್ ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅದು ಓಪನ್ ಆಗುತ್ತೆ ಅಲ್ಲಿ. ಸೊ ಇದೇನಂದ್ರೆ C++ ಇದೆ ಇಲ್ಲಿ, ಆಯಿತಾ. ನೀವು ಇದನ್ನು ಸಿಗನು ಸಿಗುತ್ತೆ, ನೀವು ಅದನ್ನು ಇಲ್ಲಿ ಸೆಟಪ್ ಇನ್ಸ್ಟಾಲ್ ಇಲ್ಲ ಐತಲ್ಲ, ಹೆಲ್ಪ್ ಲರ್ನ್, ಇದು C++ ಇದೆ. ಸೊ ಯು ಓನ್ಲಿ ಸರ್ಚ್ ಫಾರ್ C, then you will get only for C. So let's see ಇದರೊಳಗಿದೆ ಏನಂತ. or you can say running C program in VS Code ಅಂತ ಸರ್ಚ್ ಮಾಡಿರಿ. ಓಕೆ, ಸೊ ಇಲ್ಲೂ ಹೆಂಗಿದೆ, ಅಲ್ಲವ್ರು ನ್ಯೂ ಫೈಲ್ ಆ್ಯಡ್ ಮಾಡ್ತಿದ್ದಾರೆ. ಸೊ ಆ ಮಾಡುವಾಗ ನಾವು ಏನಂದ್ರೆ ಹೆಲೋ ವರ್ಲ್ಡ್ C ಫೈಲ್ ಮಾಡ್ಬೋದು. ಸೊ ಏನಂತಿದ್ದಾರೆ ಅಂದರೆ ನೀವು ಇದಕ್ಕೆ ಹೋಗ್ರಿ, ಏನಂದ್ರೆ ಕಮಾಂಡ್ ಪ್ರಾಂಪ್ಟ್ ಅಂತ ಸರ್ಚ್ ಮಾಡಿರಿ, ಇಲ್ಲಾಂದರೆ ಯು ಕ್ಯಾನ್ ಸರ್ಚ್ ಈ ಥರ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಈಗ ನಮ್ದು ಎಲ್ಲಿ ಪ್ರಾಜೆಕ್ಟ್ಸ್ ಅದಾವ, PCSನಾಗ ಅದಾವ, PCSನಾಗ C ಪ್ರೋಗ್ರಾಮಿಂಗ್, ರೈಟ್. ಸೊ ಇಲ್ಲಿ ಹೋಗಿ CD ಪ್ಲೇಸ್ C ಪ್ರೋಗ್ರಾಮಿಂಗ್, ಆಮೇಲೆ ನೆಕ್ಸ್ಟ್ ಇಲ್ಲಿಂದ VS ಕೋಡ್, CD VS ಕೋಡ್. ಓಕೆ, ಸೊ ಇದರೊಳಗೆ ಏನಿದೆ ಈಗ ಸದ್ಯ ಏನೂ ಇಲ್ಲ. ಸೊ ಇಲ್ಲಿ ಹೋಗಿ ನಾವು ಕೋಡ್ ಮತ್ತು ಡಾಟ್ ಈ ಥರ ಒಂದು ಕಮಾಂಡ್ ರನ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಕಾಗಿ
ಏನಾಗುತ್ತೆ ನಮಗೆ ಈ ಥರ ಐ ಡಿ ಓಪನ್ ಆಗುತ್ತೆ. ಬಟ್ ಇದು ಓಲ್ಡ್ ಐ ಡಿನೂ ಓಪನ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಇಟ್. ಲೆಟ್ಸ್ ಸಿ ಅಗೇನ್. ಓಕೆ, ಸೊ ನಾವು ದ ವರ್ಕಿಂಗ್ ಡೈರೆಕ್ಟ್ರಿ ಇಸ್ ಹಿಯರ್. ಆಟೋಮೆಟಿಕ್ಲಿ ನೋಡ್ರಿ ಇದು ಸೆಟ್ ಆಗಿದೆ. ಸೊ ಇಲ್ಲಿಗೆ ಬಂದ ಮ್ಯಾಗ ಯು ಸೇ ನ್ಯೂ ಫೈಲ್, ಆ್ಯಂಡ್ ಈ ನ್ಯೂ ಫೈಲನ್ನು ನೀವೇನಂತ ಸೇವ್ ಮಾಡಬೇಕು, ಯು ಶುಡ್ ಸೇವ್ ಇಟ್ ಆ್ಯಸ್ ಅ ಸಿ ಫೈಲ್. ಸೊ ಇದನ್ನು ಈಗ ವಿ ಕ್ಯಾನ್ ಸೇ main.c. So it is asking, do you want to install the recommended C, C++ extension pack for Microsoft for C language? So C popular extension, ಇದು popular extension ಇದರೊಳಗೆ ಏನೇನು ಐತೆ ಅಂತ ನೋಡ್ರಿ ಇದು. ಸೊ ಇಟ್ ಈಸ್ ಸೇಯಿಂಗ್ C, C++, ಇಂಟೆಲಿಸೆನ್ಸ್ ಡಿಬಗ್ಗಿಂಗ್ ಅದೆಲ್ಲ ಇದೆ ಅಂತೆ. C++ ಥೀಮ್ಸ್, ಮೇಕ್, CMake ಟೂಲ್ಸ್ ಎಲ್ಲ ಇದಾವೆ. ಇದು ನೋಡೋಣ ಎಕ್ಸ್ಟೆನ್ಷನ್ ಬೇಕಂತ ಆಮೇಲೆ ನೋಡೋಣ. ಫಾರ್ ನಾವು ಲೆಟ್ಸ್ ರೈಟ್ ದ ಸಿ ಪ್ರೋಗ್ರಾಮ್. ಸೊ ನೀವು ಯೂಶ್ವಲಿ ಸಿ ಪ್ರೋಗ್ರಾಮ್ ಈಗ ನಾವು ಆಲ್ರೆಡಿ ಇದರೊಳಗೆ ಬರೆದಿದ್ದೀವಲ್ಲ, ಇದರೊಳಗೆ ಇಲ್ಲಿ ಇದನ್ನು ಈಗ ಏನು ಮಾಡೋಣ, ಓಪನ್ ಮಾಡೋಣ. ಅದನ್ನು ಈಗ ಇಲ್ಲಿ ಕಾಪಿ ಮಾಡಿ, ಈಗ ಇಲ್ಲಿ ನೋಡ್ರಿ ಆಟೋಮೆಟಿಕ್ಲಿ ರನ್ ಅಂತ ಆಪ್ಷನ್ ಬಂತು. ಮೊದಲು ಏನಂತ ಬರ್ತಿತ್ತು, ನೀವು ಬೇರೆ ಲ್ಯಾಂಗ್ವೇಜ್ ಇದ್ದಾಗ ಅದು ಆಟೋಮೆಟಿಕ್ಲಿ ಬೇಸ್ಡ್ ಆನ್ ಫೈಲ್ ಎಕ್ಸ್ಟೆನ್ಷನ್ ಬೇರೆ ಬರ್ತಿತ್ತು. ಸೊ ಈಗ ಫಸ್ಟ್ ಇದನ್ನು ರನ್ ಮಾಡಿ ನೋಡೋಣ. ಸೊ ಹಿಯರ್ ಇಟ್ ಈಸ್ ಆಸ್ಕಿಂಗ್ C++ exe build and debug active file detected. ಸೊ ಆಟೋಮೆಟಿಕ್ಲಿ ಅದೇನು ಮಾಡ್ತು, ಡಿಟೆಕ್ಟ್ ಮಾಡ್ತು. GCC ಕಂಪೈಲರ್ ಯಾಕೆ ಡಿಟೆಕ್ಟ್ ಮಾಡ್ತು ಅಂದ್ರೆ ನಮ್ದು ಎನ್ವಿರಾನ್ಮೆಂಟ್ ವೇರಿಯಬಲ್ ಒಳಗೆ ಪಾತ್ ಮಾಡಿದ್ವಲ್ಲ, ಸೊ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡ್ತು. ಸೊ ಇದನ್ನು ಸೆಲೆಕ್ಟ್ ಮಾಡಿರಿ. ಈಗ ಸೊ ಲೆಟ್ ಸಿ. ಓಕೆ, ಇಲ್ಲಿ ನೋಡ್ರಿ ಈಗ ಟರ್ಮಿನಲ್ ಒಳಗೆ ಇದು ರನ್ ಆಯಿತು. ನಾನು ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ರನ್ ಮಾಡಿದಾಗ ಆಟೋಮೆಟಿಕ್ಲಿ ಕೋಡು ಕಂಪೈಲ್ ಆಗಿ ಈ ಥರ ರನ್ ಆಯಿತು. ಓಕೆನಾ? ಸೊ ಇಲ್ಲಿ ಟರ್ಮಿನಲ್ ಒಳಗೆ ನೋಡ್ಬೋದು ನೀವು. ಈಗ ಇದನ್ನು ನೀವು ಡಿಬಗ್ ಮಾಡಬೇಕಂದ್ರೆ ಈ ಥರ ಮತ್ತೆ ನೀವು ಲೆಫ್ಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಬಗ್ ಪಾಯಿಂಟ್ ಸೆಟ್ ಮಾಡಿರಿ. ಇಲ್ಲಿ ಹೋಗಿ ಡಿಬಗ್ ಅಂತ ಸೆಲೆಕ್ಟ್ ಮಾಡಿರಿ. ಸೊ ಅಡ್ವಾಂಟೇಜ್ ಯಾಕೆ ವಿಜುವಲ್ ಸ್ಟುಡಿಯೋ ಪಾಪ್ಯುಲರ್ ಆಗ್ತೈತೆ ಅಂದ್ರೆ, ನೀವು ಒಂದು ಸರಿ ಇದನ್ನು ಹೆಂಗೆ ಯೂಸ್ ಮಾಡೋಕ್ಕೆ ಕಲ್ತ್ರಿ ಅಂದ್ರೆ ಸೇಮ್ ಐ ಡಿ ನೀವು ಸಿಗೆ ಯೂಸ್ ಮಾಡ್ಬೋದು, ಪೈಥಾನ್ಗೆ ಯೂಸ್ ಮಾಡ್ಬೋದು, ಜಾವಾಗೆ ಯೂಸ್ ಮಾಡ್ಬೋದು, C++ಗೆ ಯೂಸ್ ಮಾಡ್ಬೋದು. ಅದರಿಂದ ಏನಾಗ್ತೈತಿ, ಈವನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ ವಿಜುವಲ್ ಸ್ಟುಡಿಯೋ ಜಾಸ್ತಿ ಪಾಪ್ಯುಲರ್ ಆಗ್ತೈತಿ ಅಮಾಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಈವನ್ ಪ್ರೊಫೆಷ್ನಲ್ಸ್ ಆಲ್ಸೋ. ಈಗ ನೋಡಿರಿ ಇದೆಲ್ಲ ಸೇಮ್ ಸ್ಟೆಪ್ಸ್. ಇಲ್ಲಿ ಏನಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾದ್ರೆ ಈ ಥರ ದೆನ್ ರನ್ ಈ ಥರ. ಸೊ ದಿಸ್ ಕಂಪ್ಲೀಟ್ಸ್ ಆರ್ setup for C programming, and we checked 2 IDEs, code blocks as well as Visual Studio Code, and our program is running and we are able to debug the code. So ನೀವು ಎಲ್ಲ ಇಷ್ಟು ಮಾಡ್ರಿ, and see you in the next session.